ಸೀಗೆ ಗುತ್ತಿಯಲ್ಲಿ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಹೆಮ್ಮೆಯ ಕನ್ನಡತಿ ಗೌತಮಿ ಆನ್ ಸ್ಟೇಜ್ ಪ್ಲೀಸ್. ಸೀಗೆ ಗುತ್ತಿಯಲ್ಲಿ ಕೆಂಬತ್ತಿ ನೆರಳಲಿ ಮಾದೇವ ಒರುಗವರೇ ನಮ್ಮ ಮಾಯ್ಕಾರ ಒರುಗವರೇ ಸಾಕಾಗಿ ಬಂದವರೇ ಅಮ್ಮಮ್ಮ ಜೋಕಾಗಿ ಒರುಗವರೇ ಸೀಗೆ ಗುತ್ತಿಯಲ್ಲಿ ಕೆಂಬತ್ತಿ ನೆರಳಲಿ ಮಾದೇವ ಒರುಗವರೇ ನಮ್ಮ ಮಾಯ್ಕಾರ ಒರುಗವರೇ ಹೂವ ಕೊಯ್ಯಲು ಹೋಗಿ ಮೊಗ್ಗ ಕೊಯ್ಯಲು ಹೋಗಿ ಮಲೆ ಮಲೆ ಸುತ್ತವರೇ ಸ್ವಾಮಿ ಆಯಾಸಗೊಂಡವರೇ ಸಾಕಾಗಿ ಬಂದವರೇ ಅಮ್ಮಮ್ಮ ಜೋಕಾಗಿ ಒರುಗವರೇ ಸ್ವಾಮಿ ಸಾಕಾಗಿ ಬಂದವರೇ ಅಮ್ಮಮ್ಮ ಜೋಕಾಗಿ ಒರುಗವರೇ ಹೀಗೆ ಗುತ್ತಿಯಲ್ಲಿ ಕೆಂಬತ್ತಿ ನೆರಳಲಿ ಮಾದೇವ ಒರುಗವರೇ ನಮ್ಮ ಮಾಯ್ಕಾರ ಒರುಗವರೇ ಹೂವ ಕೊಯ್ಯಲು ಹೋಗಿ ಮೊಗ್ಗ ಕೊಯ್ಯಲು ಹೋಗಿ ಮಲೆ ಮಲೆ ಸುತ್ತವರೇ ಸ್ವಾಮಿ ಆಯಾಸಗೊಂಡವರೇ ಸಾಕಾಗಿ ಬಂದವರೇ ಅಮ್ಮಮ್ಮ ಜೋಕಾಗಿ ಒರುಗವರೇ ಸ್ವಾಮಿ ಸಾಕಾಗಿ ಬಂದವರೇ ಅಮ್ಮಮ್ಮ ಜೋಕಾಗಿ ಒರುಗವರೇ ಒಂದೊಂದು ರೂಪದಿ ಒಂದೊಂದು ನೆಲೆಯಲ್ಲಿ ಮಾದೇವ ನೆಲೆಸವರೇ ನಮ್ಮ ಮಾಯ್ಕಾರ ನೆಲೆಸವರೇ ನಾಗುಮಲೆಯಲ್ಲಿ ನಾಗೇಶ್ವರ ಶಂಖಮಲೆಯಲ್ಲಿ ಶಿವಶಂಕರ ಗಂಧಮಲೆಯಲ್ಲಿ ಗಂಗಾಧರ ಭೀಮನ ಕೊಲ್ಲಿಯಲ್ಲಿ ಭೀಮೇಶ್ವರ ಮರಡಿಯ ಗುಡ್ಡೆಯಲ್ಲಿ ಮರಡೀಶ್ವರ ಚುಂಚನಗಿರಿಯಲ್ಲಿ ಜಗದೀಶ್ವರ ಜಗವನು ಕಾಯುವ ಯೋಗೇಶ್ವರ ಲೋಕಕ್ಕೆ ಒಬ್ಬನೇ ಇವ ಲೋಕೇಶ್ವರ ಸೀಗೆ ಗುತ್ತಿಯಲ್ಲಿ ಕೆಂಬತ್ತಿ ನೆರಳಲಿ ಮಾದೇವ ಒರುಗವರೇ ನಮ್ಮ ಮಾಯ್ಕಾರ ಒರುಗವರೇ ಹೂವ ಕೊಯ್ಯಲು ಹೋಗಿ ಮೊಗ್ಗ ಕೊಯ್ಯಲು ಹೋಗಿ ಮಲೆ ಮಲೆ ಸುತ್ತವರೇ ಸ್ವಾಮಿ ಆಯಾಸಗೊಂಡವರೇ ಸಾಕಾಗಿ ಬಂದವರೇ ಅಮ್ಮಮ್ಮ ಜೋಕಾಗಿ ಒರುಗವರೇ ಸ್ವಾಮಿ
ಪಡಿಯಲ್ಲಿ ಅದೇ ತಾವು ನೆನೆದವರೇ ಮಾದೇವ 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 ಸೀಗೆ ಗುತ್ತಿಯಲ್ಲಿ ಕೆಮ್ಮತ್ತಿ ನೆರಳಲಿ ಮಾದೇವ ಒರುಗವರೇ ನಮ್ಮ ಮೈಕಾರ ಒರುಗವರೇ ಹೂವ ಕೊಯ್ಯಲು ಹೋಗಿ ಮೊಗ್ಗ ಕೊಯ್ಯಲು ಹೋಗಿ ಮಲೆ ಮಲೆ ಸುತ್ತವರೇ ಸ್ವಾಮಿ ಆಯಾಸಗೊಂಡವರೇ ಸಾಕಾಗಿ ಬಂದವರೇ ಅಮ್ಮಮ್ಮ ಜೋಕಾಗಿ ಬರುಗವರೇ ಸ್ವಾಮಿ ಸಾಕಾಗಿ ಬಂದವರೇ ಅಮ್ಮಮ್ಮ ಜೋಕಾಗಿ ಬರುಗವರೇ ದಿನಕ್ಕ ದಿನ ಸೀಗೆ ಗುತ್ತಿಯಲ್ಲಿ ಎಂಬತ್ತಿ ನೆರಳಲಿ ಮಾದೇವ ಒರುಗವರೇ ನಮ್ಮ ಮೈಕಾರ ಒರುಗವರೇ ಹೂವ ಕೊಯ್ಯಲು ಹೋಗಿ ಮೊಗ್ಗ ಕೊಯ್ಯಲು ಹೋಗಿ ಮನೆ ಮನೆ ಸುತ್ತವರೇ ಸ್ವಾಮಿ ಆಯಾಸಗೊಂಡವರೇ ಸ್ವಾಮಿ ಆಯಾಸಗೊಂಡವರೇ ಸ್ವಾಮಿ ಆಯಾಸಗೊಂಡವರೇ ಸ್ವಾಮಿ ಆಯಾಸಗೊಂಡವರೇ ಓಕೆ, ಮೊದಲನೇದಾಗಿ ನಮ್ಮ ವಾದ್ಯ ವೃಂದದವ್ರಿಗೆ ಬರಲಿ ಜೋರಾದ ಚಪ್ಪಾಳೆ. ನೀವೆಲ್ಲ ಅಂತೂ ಸೂಪರ್, ನೆಕ್ಸ್ಟ್ ಲೆವೆಲ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಗೋ ತಮ್ಮಿ, ಗೋ ವೆಂದಮ್ಮ. ಎಲ್ಲಿ ಸ್ಟಾಪ್ ಆಯ್ತಮ್ಮ? ಸುಸ್ತಾಯ್ತಾ? ಓಕೆ, ಕೇಳೋಣ ನಮ್ಮ ಜಡ್ಜಸ್ನ. ಓಕೆ, ಅರ್ಚನಾ ಮ್ಯಾಮ್. ಅವ್ರು ಹಾಡ್ತಾ ಇರುವಾಗ ಅದೇ ಅನ್ಕೋತಾ ಇದ್ದೆ, ಗೋವಿಂದಮ್ಮ ಆಯಾಸಗೊಂಡವರೇ ಅಂತ. ಬಟ್ ಅವರಿಗೆ ಆರೋಗ್ಯ ಸ್ವಲ್ಪ ಕೆಟ್ಟಿದೆ ಅಂತ ಹೇಳ್ತಾ ಇದ್ರು. ತೊಂದರೆ ಇಲ್ಲ ಗೋವಿಂದಮ್ಮ, ಏನು ತೊಂದರೆ ಇಲ್ಲ. ಯಾಕಂದರೆ ಈಗ ನೋಡಿ, ಅನಿಲ್ ಕುಂಬ್ಳೆ ಅಂತಹ ಪ್ಲೇಯರಿಗೆ ಕೂಡ ಅವರ ಇಡೀ ಜೀವಮಾನದ ಅವರ ಕರಿಯರಲ್ಲಿ ಒಂದೇ ಮ್ಯಾಚಲ್ಲಿ ಮಾತ್ರ 10ಕ್ಕೆ 10 ವಿಕೆಟ್ ತೊಗೊಳೋದಕ್ಕಾಗಿದ್ದು. ಇನ್ಯಾವ ಮ್ಯಾಚಲ್ಲೂ ಆಗಲಿಲ್ಲ. ಸೊ ಇದೆಲ್ಲ ಇದ್ದಿದ್ದೆ. ಆಹಾ, ಸೋಲು ಒಪ್ಕೊಳ್ಬಾರ್ದು. ನಾವು ಯಾವಾಗ ಒಳಗಿಂದ ಸೋಲು ಒಪ್ಕೊಳ್ತೀವಿ ಆವಾಗ ನಮ್ಮ ನಿಜವಾದ ಸೋಲು. ಇಷ್ಟಕ್ಕೆಲ್ಲ ಸೋಲು ಒಪ್ಕೊಳ್ಬಾರ್ದು. ಹಾಡು ಚೆನ್ನಾಗಿ ಬಂತು. ನಿಮ್ಗೆ ಪ್ರಾಬ್ಲಮ್ ಏನಾಗ್ತಾ ಇದೆ ನಾನು ಹೇಳಲಾ? ನಿಮಗೆ ರಿಯಲ್ ವಾಯ್ಸಿಂದ ಫಾಲ್ಸ್ ಟೋನಿಗೆ ಶಿಫ್ಟ್ ಆಗುವಾಗ ನಿಮಗೆ ಪ್ರಾಬ್ಲಮ್ ಆಗ್ತಾಯಿದೆ. ನೀವು ಒಂದೇ ಹಾಡಿನಲ್ಲಿ ಇಷ್ಟು ಫ್ರೀಕ್ವೆಂಟಾಗಿ ರಿಯಲ್ ಫಾಲ್ಸು ಶಿಫ್ಟ್ ಮಾಡ್ತಾಯಿದ್ರೆ ನಿಮ್ಮ ವೋಕಲ್ ಕಾರ್ಡ್ಸ್ಗೆ ತುಂಬ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಭೂಲೋಕ ಪೊರೆಯಲು ಮಾದೇವನಾಗವರೇ ಶಿವ ಮಾದೇವನಾಗವರೇ ಒಂದೊಂದು ಮಲೆಯಲ್ಲಿ ಒಂದೊಂದು ರೂಪದಿ ಮಾದೇವ ನೆಲೆಸವರೇ ನಮ್ಮ ಮೈಕಾರ ನೆಲೆಸವರೇ. ನೀವು ಒಂದೋ ಇಡೀ ಹಾಡನ್ನು ರಿಯಲ್ ವಾಯ್ಸಲ್ಲಿ ಹಾಡಿ, ಇಲ್ಲ ಇಡೀ ಹಾಡನ್ನು ಫಾಲ್ಸ್ ಟೋನಲ್ಲಿ ಹಾಡಿ. ನಿಮ್ಮ ಫಾಲ್ಸ್ ಟೋನ್ ಕೂಡ ತುಂಬ ಪವರ್ಫುಲ್ ಇದೆ. ಸೊ ನೀವು ಅದರಲ್ಲೇ ಕಂಟಿನ್ಯೂ ಮಾಡ್ಬೋದಿತ್ತು, ಆಮೇಲೆ ಮಾಡಿದ್ರಿ ಅಲ್ವಾ? ಕರೆಕ್ಟ್ ತಾನೇ ನಾನು ಹೇಳಿದ್ದು? ಸೊ ನಿಮಗೆ ಶಿಫ್ಟ್ ಆಗುವಾಗ ವಾಯ್ಸ್ ಹೊಡಿತಾ ಇದೆ ಆ್ಯಂಡ್ ನಿಮಗೆ ಸ್ವಲ್ಪ ಗಂಟ್ಲಿನ ತೊಂದರೆ ಸ್ವಲ್ಪ ಕೆಲವು ದಿನದಿಂದ ಕೊಡ್ತಾ ಇರೋದ್ರಿಂದ ಅದು ಕೂಡ ಆ್ಯಡ್ ಆಗಿದೆ. ಬಟ್ ಹಾಡು ಪ್ರಸ್ತುತಿ ಚೆನ್ನಾಗಿ ಬಂತಮ್ಮ. ನೀವು ಮಧ್ಯದಲ್ಲಿ ಕಷ್ಟ ಆಯಿತು ಅಂತ ನಿಲ್ಲಿಸಿದ್ರಿ, ಇರಿಟೇಷನ್ ಆಯಿತು ಅಂತ. ಬಟ್ ಅಲ್ಲಿ ಬಿಡಲಿಲ್ಲ, ನೀವು ಮತ್ತೆ ಎತ್ಕೊಂಡ್ರಿ. ಅದು ವಿನ್ನರಿನ ಲಕ್ಷಣ. ಥ್ಯಾಂಕ್ ಯು ಮ್ಯಾಮ್. ನಾನು ತುಂಬ ಸ್ಟ್ರಗಲ್ ಮಾಡಿ ನನಗೆಲ್ಲೂ ವೇದಿಕೆ ಸಿಗಲಿಲ್ಲ. ನಾನು ಹೋಗಿರೋ ಕಾರ್ಯಕ್ರಮಗಳೆಲ್ಲ ನನಗೆ ಬರೀ ಅವಮಾನನೇ ಆಗಿರೋದು. ಫಾರ್ ದ ಫಸ್ಟ್ ಟೈಮ್ ನನಗೆ ಚಂದನ ಟಿವಿ ಈ ವೇದಿಕೆಯಲ್ಲಿ ನಿಮ್ಗೆ ಅವಮಾನ ಆಗಲ್ಲ ಈ ಗೋವಿಂದ. ರಿಯಾಲಿಟಿ ಶೋ ಸಿಕ್ಕಿರೋದೇ ನನಗೆ ಪುಣ್ಯ ಮ್ಯಾಮ್. ನನ್ನ ಟ್ಯಾಲೆಂಟ್ ಎಲ್ಲಿ ಮತ್ತೆ ನಶಿಸಿ ಹೋಗುತ್ತೋ ನನ್ನ ಈ ಸಣ್ಣ ಪುಟ್ಟ. ನೀವು ಹಳೇದನ್ನು ಬಿಟ್ಬಿಡಿ. ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಹೆಚ್ಚು ಭಾರನ ಹೆಗಲ ಮೇಲೆ ಹಾಕ್ಕೊಂಡಷ್ಟು ಹತ್ತಲಿಕ್ಕೆ ಕಷ್ಟ ಆಗತ್ತೆ. ಭಾರ ಇರಬಾರ್ದು ಹೆಗಲ ಮೇಲೆ ಯಾವತ್ತು. ಎಷ್ಟು ಲೈಟ್ ಇಟ್ಕೊಳ್ತೀರಿ ಮೇಲೆ ಹತ್ತಲಿಕ್ಕೆ ಸುಲಭ, ಹೌದೋ ಅಲ್ಲ? ಹಾಂ. ಸೊ ಹಳೇದನ್ನೆಲ್ಲ ಮರ್ತುಬಿಡಿ. ಈ ವೇದಿಕೆಯಲ್ಲಿ ನಿಮ್ಗೆ ಅವಮಾನ ಆಗೋಕ್ಕೆ ಸಾಧ್ಯನೇ ಇಲ್ಲಮ್ಮ. ಇದು ಸುಸಂಸ್ಕೃತವಾದಂತಹ ವೇದಿಕೆ. ಇಲ್ಲಿ ಅವಮಾನ ಆಗೋದು ಯಾಕಂದರೆ ನಾವು ಎಲ್ಲ ಸ್ಟ್ರಗಲ್ ಮಾಡೇ ಮೇಲೆ ಒಬ್ಬೊಬ್ರದ್ದು ನನ್ನ ಸ್ಟ್ರಗಲ್ ಇದೆ.
ಆಯಿತಾ? ನಾವೆಲ್ಲ ನಿಮ್ಮನ್ನು ಗೌರವಿಸ್ತೀವಿ, ನಿಮ್ಮ ಜೀವನವನ್ನು, ನಿಮ್ಮ ಟ್ಯಾಲೆಂಟನ್ನು ಗೌರವಿಸ್ತೀವಿ. ಹಾಗಾಗಿ ಇದರಿಂದ ತಿದ್ಕೊಂಡು ಇನ್ನೂ ಹೆಚ್ಚು ಚೆನ್ನಾಗಿ ಹಾಡಿ. ನಿಮ್ಮಲ್ಲಿ ಆ ಶಕ್ತಿ ಇದೆ, ಗೊತ್ತು. ಒಳ್ಳೆಯದಾಗಿ. ಓಕೆ, ವೇಮ್ಗಲ್ ಸರ್. ನೀವು ಪ್ರಯತ್ನ ಇದೆಯಲ್ಲ, ಅದಕ್ಕೆ ಜೋರು ಚಪ್ಪಾಳೆ ನಮ್ಮ ಇವ್ರು ಬರಲೇಬೇಕು. ಒಂದು ಮಾತು ತಿಳ್ಕೊಳ್ಳಿ, ದೊಡ್ಡ ದೊಡ್ಡ ಗಾಯಕರು ಒಂದು ಸಿನಿಮಾ ಹಾಡು ಆಡ್ಬೇಕಾದ್ರೆ ನಾನು ಕೇಳಿದ್ದೀನಿ, 3-4 ಗಂಟೆ ರೆಕಾರ್ಡ್ ಮಾಡ್ಕೊಳ್ತಾರೆ ಸ್ಟುಡಿಯೋಗಳಲ್ಲಿ ಒಂದು ಹಾಡು. ನೋಡಿ, ಇಡೀ ದಿವಸ ಅಂತೆ. ನೀವು ಯಾಕೆ ಇದು ಮಾಡ್ತೀರಾ? ಒಳ್ಳೆ ವಾಯ್ಸ್ ಇದೆ ನಿಮ್ದು, ಒಳ್ಳೆ ಕಂಠ. ನಿಮ್ಗೆ ವೇದಿಕೆ ಸದಾ ಬಾಗಿಲು ತೆಗೆದಿರುತ್ತೆ. ಒಳ್ಳೆ ಕಂಠ ಇದೆ ನಿಮಗೆ. ನೀವು ಯಾವುದೇ ಧೃತಿಗೆಡಬಾರ್ದು. ಚೆಂದ ಆಡಿದ್ರಿ ನೀವು. ಏನೋ ಸ್ವಲ್ಪ ಶ್ರುತಿ ಅಥವಾ ತಾಳಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ನೀವು ಡಿಸ್ಕಂಟಿನ್ಯೂ ಮಾಡಬೇಡಿ. ಇದರಲ್ಲೇನು ನಿಮ್ಮನ್ನು ಯಾರೂ ಡಿಸ್ಕರೇಜ್ ನಾವು ಮಾಡ್ತಾ ಇಲ್ಲ. ಆ ಥರ ಭಾವನೆ ಇಟ್ಕೋಬೇಡಿ. ಕಂಟಿನ್ಯೂ ಮಾಡಿ ನಿಮ್ಮ ಜರ್ನಿನ. ಗೋವಿಂದಮ್ಮ, ಹಳ್ಳಿಯಿಂದ ಬಂದಿದ್ದೀರಾ ಪಟ್ಟಣದಿಂದ ಬಂದಿದ್ದೀರಾ? ಹಳ್ಳಿನೇ. ಹೊಲದಲ್ಲಿ ಕಳೆ ಕೀಳ್ತಾರೆ ಗೊತ್ತಾ? ಕಳೆ ಕೀಳಬೇಕಾದ್ರೆ ಕುಳಿತುಕೊಂಡು ತೆವ್ಕೊಂಡೇ ಕಿತ್ಕೊಂಡು ಹೋಗ್ಬೇಕು. ಎದ್ದು ನಿಂತರೆ ಮುಗೀತು ಕತೆ, ಮತ್ತೆ ಕೂತ್ಕೊಳ್ಳೋಕ್ಕಾಗಲ್ಲ, ಮಂಡಿ ಹಿಡ್ಕೊಂಡ್ಬಿಡ್ತವೆ. ಕುಂತ್ಕೊಂಡ್ಬಿಟ್ರೆ ನಾವೇನು ಮಾಡ್ತಿದ್ವಿ, ಮಾರು ಅಥವಾ ಕಂಡು ಅಂತ ಇಟ್ಕೊತಿದ್ವಿ. ಕಂಡು ಇಟ್ಕೊಂಡ್ರೆ ದೊಡ್ಡ ಹೊಲ ನಮ್ಮವೆಲ್ಲ. ಎಷ್ಟು ಇದ್ರೆ ಒಂದು 300 ಮೀಟ್ರು 400 ಮೀಟ್ರು ಉದ್ದದ ಹೊಲಗಳು. ಅದು ನೋಡಿಬಿಟ್ರೆ ಬೆಳಗಿನ ಸಾಯಂಕಾಲ ಕಳೆ ಕೀಳ್ತೀವ ನಾವು ಅಂತ. ಟಫ್ ಅದು. ಆದರೆ ಟಫ್ನ ನಾವೇನು ಮಾಡಿವೋ, ಕಂಡು ಹಾಕೊಂಡು ಕೆಲಸ ಮಾಡಿಬಿಡುವೋ. ನಾವೇನು ಮಾಡ್ತಿದ್ವಿ, ಇವತ್ತು ನೋಡಿ, ಈಗ ಒಂದು ಇಷ್ಟೊತ್ತಿಗೆ ಇಷ್ಟು ಕಂಡು ಕಿತ್ಬಿಡ್ಬೇಕು ಅಂತ ಕಳೆ ಕಿತ್ಬಿಡಿವಿ. ಸಾಯಂಕಾಲದಾಗ ಮುಗಿಸ್ಬೇಕು, ಯಾಕೆಂದರೆ ನಾಳೆ ಬರ್ತೀನಿ ಅಂದರೆ ಅದ ಕೆಟ್ಟೋಗಿರ್ತದೆ. ಅದ ಕೆಟ್ಟೋದ್ಮೇಲೆ ಕಳೆ ಕೀಳೋಕ್ಕಾಗಲ್ಲ. ಅದು ಯಾಕೆ ಈ ಸನ್ನಿವೇಶ ನಿಮ್ಗೆ ಹೇಳಿದೆ ಅಂದರೆ, ಟಫ್ ಅಂತ ಅಂದಾಗ ಎದುರ್ಕೊಂಬಿಟ್ರೆ ಮತ್ತೆ ಆಗಲ್ಲ. ನನಗೆ ಒಂದು ಗುಣ ಇಷ್ಟ ಆಗಿದೆ ಏನಂದರೆ, ಆದರೂ ಛಲ ಬಿಡ್ದೇನೆ ಅದನ್ನು ಮುಗಿಸಿ ನಾನು ಹಾಡೇ ಹಾಡ್ತೀನಿ ಅನ್ನೋ ಛಲ ಇತ್ತಲ್ಲ, ಅದು ನಮ್ಮ ರೈತರಲ್ಲಿ ಇರ್ತದೆ. ಆ ಛಲ ಇರೋರು ಯಾವತ್ತೂ ಸೋಲಲ್ಲ. ಇಷ್ಟಕ್ಕೆಲ್ಲ ಅಳಬಾರ್ದು. ಮುಂದೆ ವೇದಿಕೆಗಳು ಬಹಳಷ್ಟಿದೆ, ಜೀವನ ಭಾಳ ದೊಡ್ಡದಿದೆ ಅಲ್ವಾ? ಹಾಗಾಗಿ ಇಲ್ಲಿಗೆ ಬಂದಿರೋದಕ್ಕೆ ಸಂತೋಷ ಪಡಿ ಅಲ್ವಾ? ಧೈರ್ಯವಾಗಿ ಹಾಡಿ, ಆಗ್ಬೋದಲ್ಲ? ಮತ್ತು ನೀವು ತೊಗೊಂಡ ಹಾಡು ಭಾಳ ಟಫ್ ಹಾಡೋದು, ತುಂಬ ಎನರ್ಜಿ ಅದಕ್ಕೆ ಬೇಕಾಗಿದೆ ಆ ಹಾಡಿಗೆ ಅಲ್ವಾ? ಧನ್ಯವಾದಗಳಮ್ಮ. ಥ್ಯಾಂಕ್ ಯು ಸರ್. ಏನು ಗೊತ್ತಾ ಗೋವಿಂದಮ್ಮ, ಕಲಾವಿದರಿಗೆ ಪ್ರಪಂಚವೇ ರಂಗಮಂಚ. ನಾವು ಎಲ್ಲಿ ನಿಂತ್ಕೋತೀವೋ ಅಲ್ಲಿಂದ ನಾವು ಸ್ಟೇಜ್ ಕ್ರಿಯೇಟ್ ಮಾಡ್ಕೋಬೇಕಷ್ಟೇ, ಆಯಿತಾ? ಇಟ್ಸ್ ಓಕೆ. ಓಕೆ, ಗುಡ್ ಗೋಯಿಂಗ್, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಸೂಪರಾಗಿ ಹಾಡಿ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು.